ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ವನರಾಜ್ ಅವರು, ತೀರ್ಪುಗಾರರಾಗಿ ನಂದೀಶ್ ಅವರು ಮತ್ತು ತೀರ್ಪುಗಾರರಾಗಿ ಶ್ರೀಯುತ ರಮೇಶ್ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರಿಗೆ ಅಶೋಕ್ಪುರಂ ಫ್ರೆಂಡ್ಸ್ ವತಿಯಿಂದ ಅಭಿನಂದನೆಗಳು. ದಿನದ 4ನೆಯ ಪಂದ್ಯ SLD ತಂಡದ ಆಟಗಾರರಿಂದ ದಾಳಿ ನಡೀತಾ ಇದೆ. ಜೀವ ಕಡಿಮೆ ತಂಡದಿಂದ ದಾಳಿ. ಆದರ್ಶ್ ದಾಳಿಯಲ್ಲಿ ಉತ್ತಮವಾದ ಅಂಕ. ತಂಡಕ್ಕೆ 1 ಅಂಕಗಳು. ತೀರ್ಪುಗಾರರು ತೀರ್ಪನ್ನು ಕೊಡ್ತಾರೆ. ಕ್ರೀಡಾಪಟುಗಳು ಸಹಕರಿಸಬೇಕು. ಈ ಒಂದು ಪಂದ್ಯಾವಳಿಗೆ ವೈದ್ಯಕೀಯ ಸಿಬ್ಬಂದಿ ವರ್ಗದ ಬೃಂದಾವನ ಹಾಸ್ಪಿಟಲ್ ವತಿಯಿಂದ ಒಂದು ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಆಗಮಿಸಿದ್ದಾರೆ. ಅವರಿಗೆ ಸಹ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಒಂದು ಉತ್ತಮವಾದ ಹೊಂದಾಣಿಕೆ ಹಿಡಿತ. 1 ಅಂಕ ಸೇರ್ಪಡೆ SLD ಬುಲ್ಸ್ ತಂಡಕ್ಕೆ. 2 ಆಟಗಾರರ ನಡುವೆ ಸೂಪರ್ ಟಕಲ್ ಆನ್ ಆಗಿದೆ.
ತೀರ್ಪುಗಾರರು ತೀರ್ಪು ಕೊಡ್ತಾರೆ. ಸುಮ್ಮನೆ ಕೂತ್ಕೊಂಡ್ರಪ್ಪ ನೀವು. ಎರಡು ಪ್ಲಸ್ 2 4 ಅಂಕಗಳ ಸೇರ್ಪಡೆ ಎಸ್ಎಲ್ಡಿ ತಂಡಕ್ಕೆ. ಮಾದೇಶ್ವರ ಯೂತ್ ಅಶೋಕ್ಪುರಂ ಇವರ ವತಿಯಿಂದ ಮುಂದಿನ ತಿಂಗಳು 21-22 ಫೆಬ್ರವರಿಯಂದು ಪ್ರಪ್ರಥಮ ಬಾರಿಗೆ ಹಿರಿಯ ಕಬಡ್ಡಿ ಆಟಗಾರರನ್ನು ಉತ್ತೇಜಿಸಲು ನಡೆಸುತ್ತಿರುವ ಕಬಡ್ಡಿ ಪಂದ್ಯಾವಳಿ ಐಪಿಎಲ್ ಮಾದರಿಯಲ್ಲೇ ಹಳೆಯ ಆಟಗಾರರು ಮತ್ತು ಹೊಸ ಆಟಗಾರರ ನಡುವಿನ ಹೊಂದಾಣಿಕೆಯ ಒಂದು ಕಬಡ್ಡಿ ಕ್ರೀಡಾಕೂಟ ಏರ್ಪಡಿಸಿದ್ದಾರೆ. ಆಯೋಜಕರು ಶ್ರೀಯುತ ಶರತ್ ಚಿಲು ಇವರ ಸ್ನೇಹಿತರನ್ನು ಒಳಗೊಂಡ ಅಶೋಕ್, ಯಶವಂತ್, ಮೋಹನ್ ಮತ್ತು ನಿತಿನ್ ರವರು ಈ ಒಂದು ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ಪ್ರಥಮ ಬಹುಮಾನವಾಗಿ 50,000 ನಗದು ಮತ್ತು ಆಕರ್ಷಕ ಪಾರಿತೋಷಕ, ಎರಡನೇ ಬಹುಮಾನವಾಗಿ 30,000 ನಗದು ಮತ್ತು ಆಕರ್ಷಕ ಪಾರಿತೋಷಕ, ತೃತೀಯ ಬಹುಮಾನವಾಗಿ 10,000 ನಗದು ಮತ್ತು ಆಕರ್ಷಕ ಪಾರಿತೋಷಕ, ಚತುರ್ಥ ಬಹುಮಾನವಾಗಿ 10,000 ನಗದು ಮತ್ತು ಆಕರ್ಷಕ ಬಹುಮಾನವನ್ನು ನೀಡಿ ಹಿರಿಯ ಕಬಡ್ಡಿ ಆಟಗಾರರನ್ನು ಗೌರವಿಸಲಾಗುವುದು. ಅಶೋಕ್ಪುರಂನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಹಳೆ ಕ್ರೀಡಾಪಟುಗಳು ಮತ್ತು ಹೊಸ ಕ್ರೀಡಾಪಟುಗಳ ಉದಯೋನ್ಮುಖ ಕ್ರೀಡಾಪಟುಗಳ ಒಂದು ಕ್ರೀಡೆ ಎಂದರೆ ತಪ್ಪಾಗಲಾರದು. ಮುಂದಿನ ತಿಂಗಳು 21-22ರಂದು ಐಪಿಎಲ್ ಮಾದರಿಯಲ್ಲೇ ಕ್ರೀಡಾಪಟುಗಳ ಆಯ್ಕೆ ನಡೆಯುತ್ತದೆ. ಆಯ್ಕೆಯ ದಿನಾಂಕ ಹರಾಜು ಪ್ರಕ್ರಿಯೆ 25/1 ಅಂದರೆ ಈ ತಿಂಗಳ 25ರಂದು ಹರಾಜು ಪ್ರಕ್ರಿಯೆ ನಡೆಯುತ್ತದೆ. ನಿಮ್ಮ ಒಂದು ಭಾವಚಿತ್ರವಿರುವ ಒಂದು ರಿಜಿಸ್ಟ್ರೇಷನ್ 20ನೇ ತಾರೀಕು ಕೊನೆಗೊಳ್ಳುತ್ತದೆ. ದಯಮಾಡಿ ಎಲ್ಲ ಹಿರಿಯ ಕಬಡ್ಡಿ ಆಟಗಾರರು ಹಾಗೂ ಇತ್ತೀಚೆಗಿನ ಕಬಡ್ಡಿ ಆಟಗಾರರು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ. ಆಯೋಜಕರಾಗಿ ಶರತ್ ಚಿಲ್ಲೂರವರು, ಅಶೋಕ್ ರವರು, ಯಶವಂತ್ ರವರು, ಮೋಹನ್ ರವರು ಮತ್ತು ನಿತಿನ್ ರವರು ಈ ಒಂದು ಕಾರ್ಯವನ್ನು ಈ ಆಯೋಜನೆ ಮಾಡಿದ್ದಾರೆ. ದಯಮಾಡಿ ಈ ಒಂದು ಪಂದ್ಯ ಅತ್ಯುತ್ತಮವಾಗಿ ಮೂಡಿಬರುತ್ತದೆ. ಹಳೆಯ ಕ್ರೀಡಾಪಟುಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ತೀವಿ. ಎಸ್ಎಲ್ಡಿ ಬ್ಲೂಸ್ ತಂಡದ ದಾಳಿಗಳಿಂದ ದಾಳಿ ಯಾವುದೇ ದಾಳಿಯಲ್ಲಿ ಮರೆತಿದ್ದಾಳೆ. ಡೂ ಆರ್ ಡೈ ಮಾಡುವ ಕಬಡ್ಡಿ ದಾಳಿಯಲ್ಲಿ ಜೀವ ಕಡಿಮೆ ತಂಡದ ದಾಳಿಗಾರ ಆದರ್ಶ್ ದಾಳಿಯಲ್ಲಿ ಉತ್ತಮವಾದ ಹೊಂದಾಣಿಕೆ. ಇದನ್ನ ಪ್ಲೇಯರ್ ಸೂಸೈಡ್ ಅಂತಾರೆ. ಬೋತ ರೋಟು ಆಟಗಾರ ಸುಮ್ಮನೆ ನಿಲ್ಲದೆ ಮಧ್ಯಗೆರೆಯನ್ನು ದಾಟಿದ, ಅದನ್ನೇ ಸೆಲ್ಫ್ ಸೂಸೈಡ್ ಅಂತ ಹೇಳ್ತಾರೆ. ಡಿಫೆನ್ಸ್ 1 ಅಂಕಗಳು. ಬೋತ ರೋಡ್ ಕೊಟ್ಟಿದ್ದಾರೆ. ಔಟ್ ಆಗಿರೋನ್ನ ಕೂರಿಸಿದ್ದಾರೆ ಅಫಿಷಿಯಲ್ಸ್. 12-5 ಎಸ್ಎಲ್ಡಿ ತಂಡದ ಪರವಾಗಿ ಪೂರ್ತಿ ಔಟ್ ಆಗಿರೋರಿಗೆ ಬೋತ ರೋಡ್ ಕೊಟ್ಟಿದ್ದಾರೆ. 12
SLD ಬುಲ್ಸ್ ತಂಡದ ದಾಳಿಗಾರನಿಂದ ದಾಳಿ. ಜೀವ ಅಕಾಡೆಮಿ ತಂಡದ ದಾಳಿಗಾರ ಇದೀಗ ದಾಳಿಯಲ್ಲಿ ಒಂದು ಉತ್ತಮವಾದ ಪಾದಚಲನೆ, ಕಬಡ್ಡಿಗೆ ಹೇಳಿ ಮಾಡಿಸಿದಂತಹ ಪಾದಚಲನೆ. 1 ಅಂಕಗಳು ಜೀವ ಅಕಾಡೆಮಿ ತಂಡಕ್ಕೆ. ಮಾಡುವ ನೋಡಿ ದಾಳಿಯಲ್ಲಿ SLD ಬುಲ್ಸ್ ತಂಡದ ದಾಳಿಗಾರ ರಾಘವರವರ ಮಾಲೀಕತ್ವದ ಈ SLD ಬುಲ್ಸ್ ತಂಡ. ರಾಘವರವರು ಹಿರಿಯ ಕಬಡ್ಡಿ ಕ್ರೀಡಾಪಟು. ಒಂದು ಉತ್ತಮವಾದ ಹೊಂದಾಣಿಕೆ ಹಿಡಿತಕ್ಕೆ ಬಲಿಯಾಗಿದ್ದಾನೆ ದಾಳಿಗಾರ. 1 ಅಂಕ ಸೇರ್ಪಡೆ ಜೀವ ಅಕಾಡೆಮಿ ತಂಡಕ್ಕೆ. ಮೂವರ ನಡುವೆ ಇದೀಗ ಸೂಪರ್ ಟಕ್ಕರ್ ಆರಾಗಿದ್ದೇವೆ. ನಿಧಾನವೇ ಪ್ರಧಾನ. ಅದು ಉತ್ತಮವಾದ ಹಿಡಿತ. 2 ಅಂಕಗಳು ಸೇರ್ಪಡೆ SLD ಬುಲ್ಸ್ ತಂಡಕ್ಕೆ. ರಾಘು ಸ್ವಲ್ಪ ಅಂಕ ಹೇಳ್ಬಿಡಿ. 14-7 SLD ತಂಡದ ಪರವಾಗಿ 14-7 ಫೇವರ್ ಆಫ್ SLD ಬುಲ್ಸ್. ಮಧ್ಯಂತರದ ಸ್ಕೋರ್ ವಿವರ ಈ ರೀತಿ ಇದೆ. ಆಫ್ಟರ್ ಸ್ಕೋರ್ 14-7 SLD ತಂಡದ ಪರವಾಗಿ 14-7. ಆಫ್ಟರ್ ಸ್ಕೋರ್ 14-7 SLD ತಂಡದ ಪರವಾಗಿ. ಜೀವ ಅಕಾಡೆಮಿ ತಂಡದ ದಾಳಿಗಾರನಿಂದ ದಾಳಿ ನೀಡಿತಾ ಇದೆ. ಈಗ SLD ಬುಲ್ಸ್ ತಂಡದ ದಾಳಿಗಾರನಿಂದ ದಾಳಿ. ಕೆಲವೇ ಸೆಕೆಂಡ್ಗಳಲ್ಲಿ ಹ್ಯಾಂಡ್ ಟಚ್ ನ ಮುಖೇನ ದಾಳಿ. 1 ಅಂಕಗಳು ಸೇರ್ಪಡೆ SLD ಬುಲ್ಸ್ ತಂಡಕ್ಕೆ. ಈಗ ದಾಳಿಯಲ್ಲಿ ಜೀವ ಅಕಾಡೆಮಿಯ ದಾಳಿಗಾರ ಆದರ್ಶ್ ಕಬಡ್ಡಿಗೆ ಹೇಳಿ ಮಾಡಿಸಿದಂತಹ ಪಾದಚಲನೆ. ಒಂದು ಅತ್ಯುತ್ತಮವಾದ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ.
ಶರತ್ ಚಿಲ್ಲು ಜೀವ ಅಕಾಡೆಮಿ. ಶರತ್ ಚಿಲ್ಲು ಒಳ್ಳೆ ಉತ್ತಮವಾದ ಸೌಂಡ್ ಮತ್ತು ಲೈಟಿಂಗ್ಸ್ ಇವರೇ ನಿಮ್ಗೆ ಬೇಕಿದ್ರೆ ಸಂಪರ್ಕ ಮಾಡ್ಬೋದು. ಕೃಷ್ಣ ಇದಾರೆ ನಮ್ಮ ಹುಡುಗನೇ, ಬೇರೆಯವ್ರ ಹತ್ರ ಹಾಕ್ಸ್ಬೇಡ, ಈಗಲೇ ಹೇಳ್ತೀವಿ. ಇದೊಂದು ನಮ್ಮ ಕಡೆ ನಡೆಸ್ಕೊಡ್ಬೇಕು. 50% ಚಸ್ಕ ಮಸ್ಕ ಬಡವ್ರ ಮಕ್ಕಳು ಬೆಳೆಸ್ಬೇಕಣಯ್ಯ, ನೀನೇ ಬೆಳಿಬೇಕು. ಅತ್ಯುತ್ತಮವಾದ ದಾಳಿಗೆ 2 ಅಂಕಗಳು ಸೇರ್ಪಡೆ. ಜೀವ ಗಡಿ ದಾಳಿಯಲ್ಲಿ ಎಸ್ಎಲ್ ತಂಡದ ದಾಳಿಗಾರ 16-9 ಎಸ್ಎಲ್ ತಂಡದ ಪರವಾಗಿ ಉತ್ತಮವಾದ ಹೊಂದಾಣಿಕೆ ಹಿಡಿತ. ಜೀವ ಕಡಿಮೆ ತಂಡಕ್ಕೆ 1 ಅಂಕ. 16-10 ಎಸ್ಎಲ್ ತಂಡದ ಪರವಾಗಿ 16-10. ಎಸ್ಎಲ್ಡಿ ಬುಲ್ಸ್ ತಂಡದ ದಾಳಿಗಾರರಿಂದ ದಾಳಿ, ಅಂಕಕ್ಕಾಗಿ ಪ್ರಯತ್ನ. ನೋಡೋಣ ಅಂಕ ಗಳಿಸುತ್ತಾರಾ ಎಂದು. ಯಾವುದೇ ಅಂಕ ಹಿಡಿದು ಮರಳಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ, ಹಿಡಿದ 2 ಅಂಕ. ನೋಡೋಣ ದಾಳಿಯಲ್ಲಿ ಆದರ್ಶ್ ಜೀವ ಕಡಿಮೆ ತಂಡದ ದಾಳಿಗಾರ ಸಡಿಲದ ಹಿಡಿದಕ್ಕೆ 1 ಅಂಕವನ್ನು ಕೈ ಚೆಲ್ಲಿದ್ದಾರೆ. ಎಸ್ಎಲ್ಡಿ ಬುಲ್ಸ್ ತಂಡ ದಾಳಿಯಲ್ಲಿ ಯಂಗ್ಸ್ಟರ್ ತಂಡದ ದಾಳಿಗಾರ ಅಂಕಕ್ಕಾಗಿ ಪ್ರಯತ್ನ. ಗಾಳಿಕೋಟೆಯಲ್ಲಿ ಅಂಕಕ್ಕಾಗಿ ಪ್ರಯತ್ನ. ಒಬ್ಬನೇ ದಾಳಿಗಾರ. ನೋಡೋಣ ಇದೀಗ ಬೇಡವಾಗಿತ್ತು ಅನ್ಸುತ್ತೆ. 1 ಅಂಕವನ್ನು ಕೈ ಚೆಲ್ಲಿದ್ದಾರೆ ಜೀವ ಕಡಿಮೆ ತಂಡದ ಆಟಗಾರ. ಜಸ್ಟ್ ನಂಬರ್ 6. ಆಯ್ಕೆ ಕೇವಲ 5 ನಿಮಿಷಗಳ ಮಾತ್ರ. ತಂಡದ ನಾಯಕರ ಕಡೆ 5 ನಿಮಿಷಗಳು ಮಾತ್ರ. 1 ಅಂಕಗಳು ಜೀವ ಕಡಿಮೆ ತಂಡ. ಸ್ಕೋರ್ ಒಂದ್ಸಲ 17. ಇದೀಗ ನೂತನವಾಗಿ ಪ್ರಾರಂಭಗೊಂಡಿದೆ. 1.5 ತಿಂಗಳಿಂದ ನಾನು ಪಿಸ್ಟಾಲ್ ಉಪೇಂದ್ರ ಅವರ ಅಭಿಮಾನಿ. ನಾನು
ನಾನು ಟೀ ಸ್ಟಾಲ್ ಒಮ್ಮೆ ಭೇಟಿ ಕೊಡಿ. ಲೆಮನ್ ಟೀ, ಗ್ರೀನ್ ಟೀ, ಹೆಲ್ದಿ ಟೀ, ಕಾಫಿ ಟೀ, ಮಿಲ್ಕ್. +2 3 ಅಂಕಗಳು. ನಾನು ಟೀ ಸ್ಟಾಲ್ ಇದ್ಯಾಕೆ 17-16 SLD ತಂಡದ ಪರವಾಗಿ. ತಂಡದ ನಾಯಕರೇ ಕಡೆಯ 4 ನಿಮಿಷಗಳು ಮಾತ್ರ. 17-14 ಪಂದ್ಯ ಸಾಗ್ತಾ ಇದೆ. 17-16. ಉತ್ತಮವಾದ ರನ್ನಿಂಗ್ ಬೋನಸ್ ಬಗ್ಗೆ ಅಂಕದ ಸೇರ್ಪಡೆ. SLD Bulls ಬಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಯಶವಂತ್ SLD Bulls ದಾಳಿಗಾರ. ಉತ್ತಮವಾದ ಹೊಂದಾಣಿಕೆ ಹಿಡಿತಕ್ಕೆ ಬಲಿಯಾಗಿದ್ದಾರೆ SLD Bulls ತಂಡದ ದಾಳಿಗಾರ. ನಾಯಕರಿಗೆ 4 ನಿಮಿಷಗಳು ಮಾತ್ರ. ಉತ್ತಮವಾದ ದಾಳಿ. ಸೂಪರ್ ರೈಡ್ ಅಂತಾನೆ ಅನ್ಸುತ್ತೆ. ನೋಡೋಣ ತೀರ್ಪುಗಾರ ಕೊಡ್ತಾರೆ. 5 ಅಂಕಗಳು. ಈ ಒಂದು ಪಂದ್ಯಾವಳಿ ಅತಿ ಹೆಚ್ಚು ಅಂಕ ಗಳಿಸಿದ ದಾಳಿ ಇದು. ಕ್ಯಾಪ್ಟನ್ ಆದರ್ಶ್ ಅವರಿಂದ ಐಕಾನ್ ಪ್ಲೇಯರ್ ಜೀವ ಕಡಿಮೆ ತಂಡದ ಆದರ್ಶ್ 5 ಅಂಕಗಳ ಮುನ್ನಡೆ. 1+2 3 ಅಂಕಗಳ ಸೇರ್ಪಡೆ. ಒಂದು ಉತ್ತಮವಾದ 26-17 ಜೀವ ಅಕಾಡೆಮಿ ತಂಡದ ಪರವಾಗಿ. 26-17 ಒಂದು ಅತ್ಯುತ್ತಮವಾದ ಮುನ್ನಡೆ ಎಂದರೆ ತಪ್ಪಾಗಲಾರದು. SLD Bulls ತುಂಬಾ ಮಿಂಚಗಳು ಮಾಡಿದ್ದಾರೆ. ಅವಕಾಶಗಳಿತ್ತು, ಅವಕಾಶಗಳೆಲ್ಲ ಕೈ ಚೆಲ್ಲಿ ಎದುರಾಳಿ ತಂಡಕ್ಕೆ ಅಂಕವನ್ನು ನೀಡಿದ್ದಾರೆ SLD Bulls ತಂಡ. ನೋಡೋಣ, ಕ್ಷಣ ಕ್ಷಣಕ್ಕೂ ಪಂದ್ಯ ಬದಲಾಗ್ತಿರುತ್ತೆ. ಕಬಡ್ಡಿಯಲ್ಲಿ ಒಂದೇ ರೀತಿ ಇರಲ್ಲ. ನೋಡೋಣ ಯಾರ ಮಡಿಲಿಗೆ ಈ ಪಂದ್ಯದ ವಿಜಯ ಎಂದು. ನಾಯಕರೇ ಕೇವಲ 2 ನಿಮಿಷಗಳು ಮಾತ್ರ. 26-17 ಜೀವ ತಂಡದ ಪರವಾಗಿ. ನಾಯಕರ ಕಡೆಯ 1 ನಿಮಿಷ ಮಾತ್ರ. ಬೋತ್ ಕ್ಯಾಪ್ಟನ್ಸ್ ಲಾಸ್ಟ್ 1 ಗೋಲ್ಡನ್ ಮಿನಿಟ್ಸ್ ಟು ಗೋ. ಒಂದು ಅತ್ಯುತ್ತಮವಾದ ಹಿಡಿತಕ್ಕೆ ಬಲಿಯಾಗಿದ್ದಾರೆ. ಡಿಫೆಂಡ್ ಮತ್ತು ರೇಡಿಂಗ್ ನಲ್ಲೂ 2 ಕಡೆಯೂ ಕೂಡ ಒಂದು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ತಂಡದ ನಾಯಕ ಐಕಾನ್ ಪ್ಲೇಯರ್ ಆದರ್ಶ್, ಜೀವ ಅಕಾಡೆಮಿಯ ಆದರ್ಶ್. ಉತ್ತಮವಾದ ಬ್ಯಾಕ್ ಹೋಲ್ಡ್ ಗೋವರ್ಧನ್ ರವರಿಂದ ಚೆಸ್ ನಂಬರ್ 12 ಜೀವ ಅಕಾಡೆಮಿಯ ಡಿಫೆಂಡರ್, ಕಾರ್ನರ್ನ ಡಿಫೆಂಡರ್. 1 ಅಂಕಗಳ ಸೇರ್ಪಡೆ.
ಕ್ರೀಡಾಪಟುಗಳ ಕ್ರೀಡಾ ಪ್ರೋತ್ಸಾಹವೇ ಇದು. ಕೈ ಕುಲುಕಿ ವಿಜಯಮಾಲೆ ನಿಮಗೆ ಎಂದು ಅರ್ಪಿಸಿದ್ದಾರೆ.